ಆದಿಶಂಕರಾಚಾರ್ಯರು ಮನುಷ್ಯರಿಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಉಡುಗೊರೆ ಸೌಂದರ್ಯ ಲಹರಿ. ದೇವಿಯ ಸೌಂದರ್ಯದ ವರ್ಣನೆ ಇರುವಂತಹ ಶ್ಲೋಕಗಳ ಗುಚ್ಛ ಅಂತ ಹೇಳಲಾಗುತ್ತೆ ಸೌಂದರ್ಯ ಲಹರಿನ. ಆದರೆ ಅದ್ರ ಬಗ್ಗೆ ನಿಮಗೆ ತಿಳಿದೇ ಇರುವಂತಹ ಹಲವಾರು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತೀವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನುಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನುಡಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಶವ್ ಪ್ರಸಾದ್ ಸರ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೌಂದರ್ಯ ಲಹರಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದೀವಿ ನಮ್ಮ ವೀಕ್ಷಕರಿಗೆ. ಸೊ ಸೌಂದರ್ಯ ಲಹರಿ ಕಾಮನ್ ಮ್ಯಾನಿಗೆ ಅರ್ಥ ಆಗೋದು ಶಂಕರಾಚಾರ್ಯರು ಬರೆದಿರುವಂತಹ ಒಂದು ಶ್ಲೋಕ. ಸೊ ಹಂಡ್ರೆಡ್ ಆಫ್ ಶ್ಲೋಕಾಸ್ ದೇವಿ ಬಗ್ಗೆ ಬರ್ತಿರೋದು ಅಂತ. ಸೊ ಇದ್ರ ಬಗ್ಗೆ ನೀವು ಮಾಡ್ತಾ ಇರೋ ಎಕ್ಸ್ಟೆನ್ಸಿವ್ ವರ್ಕ್ ನೋಡಿದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡೋದು ಕಷ್ಟ ಅನ್ಸುತ್ತೆ ನಮಗೆ. ಸೊ ನಿಮ್ಮ ಅನಿಸಿಕೆನಲ್ಲಿ ಸೌಂದರ್ಯ ಲಹರಿ ಅಂದ್ರೆ ಏನು? ನಮ್ಮ ಸನಾತನ ಧರ್ಮ ಅಂತ ನಾವೇನು ಕರಿತೀವಿ, ಇದರಲ್ಲಿ ಎರಡು ಮುಖ್ಯವಾದ ಬ್ರ್ಯಾಂಚಸ್ ಇದೆ. ಒಂದು ವೈದಿಕ ಬ್ರ್ಯಾಂಚು, ಒಂದು ತಾಂತ್ರಿಕ ಬ್ರ್ಯಾಂಚ್ ಅಂತ. ಸೊ ಇದೆರಡನ್ನೂ ಸಮನ್ವಯ ಮಾಡಿ ವೇದಕ್ಕೆ ಅನುಗುಣವಾಗಿ ಹಾಗೂ ತಂತ್ರಕ್ಕೂ ಕೂಡ ಅನುಗುಣವಾಗಿ ಆದಿಶಂಕರರು ಸೌಂದರ್ಯ ಲಹರಿ ಎನ್ನುವ ಒಂದು ಮಹತ್ವಪೂರ್ಣವಾದ ಒಂದು ಗ್ರಂಥನ ರಚಿಸಿದ್ದಾರೆ. ಇದರಲ್ಲಿ 100 ಶ್ಲೋಕಗಳು ಬರುತ್ತೆ. ಈ ಸೌಂದರ್ಯ ಲಹರಿ ಏನು ಹೇಳುತ್ತೆ ಅಂದರೆ, ಕಾಮನ್ ಮ್ಯಾನ್ಗೆ ನಾವು ಅರ್ಥ ಮಾಡಿಸ್ಬೇಕು ಅಂದರೆ, ಈಗ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಈ ದೇವರು ಅಂತ ಪೂಜೆ ಮಾಡಿದಾಗ ಆ ದೇವರಿಗೆ ನಾವು ಒಂದು ಹೆಸರು ಕೊಟ್ಟಿರ್ತೀವಿಲ್ಲ, ಶಿವ, ವಿಷ್ಣು ಹಾಗೂ ದೇವಿ, ಮಹಾಲಕ್ಷ್ಮಿ, ಮಹಾಕಾಳಿ, ಅಂತ ಬೇರೆ 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 ಹೆಸರಿಂದ ದೇವರನ್ನು ಪೂಜೆ ಮಾಡ್ತೀವಿ. ಆದರೆ ನಮ್ಮ ವೇದಾಂತಕ್ಕೆ ಹೋದರೆ ಅಥವಾ ನಮ್ಮ ವೇದಗಳಿಗೆ ಹೋದರೆ ಆ ಎಲ್ಲ ದೇವರನ್ನು ಮೀರಿ ಒಂದು ಪರಬ್ರಹ್ಮ ತತ್ವ ಅಂತ ಒಂದು ಇದೆ ಅಂತ ಹೇಳ್ತಾರೆ, ವಿಚ್ ಈಸ್ ದ ಸುಪ್ರೀಂ ಕಾನ್ಷಿಯಸ್ನೆಸ್. ಈ ಸುಪ್ರೀಂ ಕಾನ್ಷಿಯಸ್ನೆಸ್ ಅಂತ ನಾವು ಏನು ಕರಿತೀವಿ, ಅದಕ್ಕೆ ಆದಿಶಂಕರರು ಶಿವಶಕ್ತಿಯ ಐಕ್ಯ ಅಂತ ಕರೀತಾರೆ. ಸೊ ಯಾವಾಗ ನಾವು ಸೈಂಟಿಫಿಕ್ ಆಗಿ ಹೋಗಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಬಿಗ್ ಬ್ಯಾಂಗ್ ಅಂತ ಹೇಳ್ತೀವಿ, ವೇರ್ ದ ಜಗತ್ತು ಕ್ರಿಯೇಟ್ ಆಯಿತು. ಆ ಜಗತ್ ಕ್ರಿಯೇಟ್ ಆದಾಗ ಅದಕ್ಕೆ ಮೊದಲು ಬಿಗ್ ಬ್ಯಾಂಗ್ ಮೊದಲು ಸಿಂಗ್ಯುಲಾರಿಟಿ, ದೇರ್ ವಾಸ್ ಎವ್ರಿಥಿಂಗ್ ವಾಸ್ ಅ ಸಿಂಗಲ್ ಪಾಯಿಂಟ್. ಅಲ್ಲಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಹೇಳ್ತೀವಿ. ಆ ಬಿಗ್ ಬ್ಯಾಂಗ್ನಲ್ಲಿ ಬರುವ ಆ ಸಿಂಗ್ಯುಲಾರಿಟಿ, ಎಲ್ಲದೂ ಆಗೋದಕ್ಕೂ ಮೊದಲು ಆಗಿರುವ ಆ ಒಂದು ಬಿಂದು, ಆ ಬಿಂದುವನ್ನು ತಗೊಂಡು ಆದಿಶಂಕರರು ಹೇಳ್ತಾರೆ, ಈ ಬಿಂದುವೇ ಶಿವಶಕ್ತಿಯರ ಐಕ್ಯದ ಮಿಲನದ ಬಿಂದು ಅಂತ. ಸೊ ಅಲ್ಲಿಂದ ತಗೊಂಡು ಬರ್ತಾರೆ ಆದಿಶಂಕರರು. ದಟ್ ಮೀನ್ಸ್ ಈ ಕ್ರಿಯೇಷನ್ ಹೆಂಗಾಯಿತು, ಇಡೀ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯ ಏನು ಅನ್ನೋದನ್ನು ಮೊದಲನೇ ಶ್ಲೋಕದಲ್ಲಿ ಇಟ್ಬಿಡ್ತಾರೆ ಆದಿಶಂಕರರು. ಸೌಂದರ್ಯ ಲಹರಿ ಮೊದಲನೇ ಶ್ಲೋಕದಲ್ಲಿ ಶ್ಲೋಕ ಏನು ಅಂತ ಹೇಳ್ತೀನಿ ಸಿಂಪಲ್ ಆಗಿ. ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇ ದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತು ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ ಅಂತ ಹೇಳೋದು. ಅದರ ಮೊದಲ 2 ಲೈನ್ ತಗೊಳ್ಳೋಣ. ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನಕಲು ಕುಶಲ ಸ್ಪಂದಿತುಮಪಿ ಅಂದರೆ, ಶಿವ ಹಾಗೂ ಶಕ್ತಿ ಇಬ್ಬರೂ ಸೇರಿದರೆ ಮಾತ್ರ ದ ಹೋಲ್ ಯೂನಿವರ್ಸ್ ಕ್ರಿಯೇಟ್ ಆಗಕ್ಕೆ ಸಾಧ್ಯ. ಓಕೆ, ಈ ಶಿವ ಮತ್ತು ಶಕ್ತಿ ಅನ್ನೋ 2 ಕಾನ್ಸೆಪ್ಟ್, 2 ತತ್ವಗಳನ್ನಿಟ್ಟರು. ಏನಪ್ಪ ಇದು ತತ್ವ ಅಂದರೆ, ಶಿವ ಅನ್ನೋದು ಕಾಸ್ಮಿಕ್ ಮ್ಯಾಸ್ಕ್ಯುಲೈನ್, ಬ್ರಹ್ಮಾಂಡದ ಪುರುಷ ತತ್ವ ಶಿವ. ಹಾಗೆ ಬ್ರಹ್ಮಾಂಡದ ಸ್ತ್ರೀ ತತ್ವ ಶಕ್ತಿ. ಸೊ ಈ ಪುರುಷ ತತ್ವಕ್ಕೆ ನಾವು ಶಿವ ಅಂತ ಕರಿತೀವಿ, ಹಾಗೂ ನಮ್ಮ ಸ್ತ್ರೀ ತತ್ವಕ್ಕೆ ಶಕ್ತಿ ಅಂತ ಕರಿತೀವಿ. ಈ ಪುರುಷ ಹಾಗೂ ನಾವು ವೇದಾಂತದಲ್ಲಿ ಪುರುಷ ಪ್ರಕೃತಿ ಅಂತಲೂ ಕರಿತೀವಿ ಅಲ್ವಾ. ಸೊ ಪ್ರಕೃತಿ ಮಾತೆ. ಸೊ ಶಕ್ತಿ ಎಂದರೆ ಶಿ ಈಸ್ ದ ಸೇಕ್ರೆಡ್ ಫೆಮಿನೈನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವರಿಬ್ಬರು ಇದ್ದರೆ ಮಾತ್ರ ಬ್ರಹ್ಮಾಂಡದ ಸೃಷ್ಟಿಯಾಗಕ್ಕೆ ಸಾಧ್ಯ, ಇಲ್ಲದಿದ್ದರೆ ಆಗೋದಿಲ್ಲ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್.
ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಸೊ ಅವರಿಬ್ಬರು ಯಾವ ರೀತಿ ಇದ್ದಾರೆ ಅಂತ ತಗೊಂಡ್ರೆ, ಅವರು ಒಂದು ಬಿಂದು ರೂಪದಲ್ಲಿ ಇಬ್ಬರು ನೆಲೆಸಿದ್ದಾರೆ. ಆ ಬಿಂದು ಎಲ್ಲಿದೆ, ಹೇಗಿದೆ ಅಂತ ಯೋಚನೆ ಮಾಡಿದ್ರೆ, ನಾವು ಸಾಮಾನ್ಯವಾಗಿ ಲಿಂಗ ಪೂಜೆ ಮಾಡ್ತೀವಿ. ರೈಟ್. ದೇವಸ್ಥಾನಕ್ಕೆ ಹೋದರೆ ಶಿವಲಿಂಗ ನೋಡ್ತೀವಿ. ಈ ಶಿವಲಿಂಗ, ಶಿವ ಒಬ್ಬನೇ ಇಲ್ಲ ಅಲ್ಲಿ. ಕರೆಕ್ಟ್. ಶಿವ ಹಾಗೂ ಶಕ್ತಿಯರು ಇಬ್ಬರೂ ಸೇರಿದ್ದಾರೆ. ಅವರಿಬ್ಬರನ್ನು ಸೇರಿಸಿ ನಾವು ಪೂಜೆ ಮಾಡ್ತೀವಿ. ಅದರ ಪೂಜೆ ಮಾಡೋದು ನಾವು ಶಿವನಿಗೆ. ಸೊ ಆ ಶಿವಶಕ್ತಿಯಾಯುಕ್ತೋ ಅನ್ನೋದನ್ನು ತೆಗೆದು ಇಟ್ಟುಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಸೊ ಅದನ್ನು ತಗೊಂಡು ಆದಿಶಂಕರರು ಪ್ರಾರಂಭ ಮಾಡ್ತಾರೆ ಶಿವಶಕ್ತಿಯಾಯುಕ್ತೋ ಅಂತ. ಅದು ಒಂದು ಪಾಯಿಂಟ್ ಅಲ್ಲ. ಎರಡನೇ ಪಾಯಿಂಟ್ ಇಲ್ಲಿ ಸೌಂದರ್ಯ ಲಹರಿ ಈಸ್ ಹೇಗೆ ಶಿವಶಕ್ತಿಯರ ಐಕ್ಯ ಹಾಗೂ ಶಿವಶಕ್ತಿಯರು ಹೇಗೆ ಸಮತ್ವದಿಂದ ಈಕ್ವಲ್ ಆಗಿ ಕೂತಿದ್ದಾರೆ ಅಂತ ಹೇಳೋದ್ರ ಜೊತೆಗೆ, ಸೌಂದರ್ಯ ಲಹರಿ ಆಲ್ಸೋ ಶಕ್ತಿ ಶಿವನಿಗಿಂತ ಒಂದು ಹೆಚ್ಚು ಪಾಲು ಮೇಲಿದ್ದಾಳೆ ಅಂತ ಹೇಳ್ತಾರೆ. ಓಕೆ. ಸೊ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸೌಂದರ್ಯ ಲಹರಿ ಹಾಗೂ ಶಿವಾನಂದ ಲಹರಿಯನ್ನು 2 ಕೃತಿ ಬರೆದುಬಿಟ್ಟಿದ್ದಾರೆ. ಸೊ 2 ಕೃತಿಗಳಲ್ಲಿ ಕೂಡ ಅವರಿಬ್ಬರನ್ನು ಸಮಾಂತ ತೊಗೊಂಡ್ಬರ್ತಾರೆ. ಬಟ್ ಶಿವಾನಂದ ಲಹರಿಯಲ್ಲಿ ಶಿವನು ಎಲ್ಲದಕ್ಕೂ ಸುಪ್ರೀಂ ಅಂತಾರೆ, ಸೌಂದರ್ಯ ಲಹರಿಯಲ್ಲಿ ಶಕ್ತಿ ಎಲ್ಲರಿಗೂ ಸುಪ್ರೀಂ ಅಂತಾರೆ. ಇದು ಎರಡನ್ನೂ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ನಾವು ಇಬ್ಬರಿಗೂ ರೋಲ್ ಇದೆ. ರೈಟ್. ಓಕೆ. ಈ ಕಾಸ್ಮಿಕ್ ಈ ಬ್ರಹ್ಮಾಂಡದಲ್ಲಿ ಇಬ್ಬರಿಗೂ ರೋಲ್ ಇದೆ. ಸೊ ಒಂದು ಥರ ಸೌಂದರ್ಯ ಲಹರಿಯಲ್ಲಿ ಅವಳ ರೋಲ್ ಏನು, ಬ್ರಹ್ಮಾಂಡದ ಜನನಿಯಾಗಿ. ಲಲಿತಾ ಸಹಸ್ರನಾಮದಲ್ಲಿ ಅವಳನ್ನು ಶ್ರೀಮಾತಾ, ಇಡೀ ಬ್ರಹ್ಮಾಂಡದ ಜನನಿ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕೊಂಡ ಸಂಭೂತ ಅನ್ನೋ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅದನ್ನೆಲ್ಲ ಆ ಹೆಸರುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದರೆ ಸೌಂದರ್ಯ ಲಹರಿ ಅರ್ಥ ಆಗ್ತಾ ಬರುತ್ತೆ. ಸೊ ಸೌಂದರ್ಯ ಲಹರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಲಲಿತಾ ಸಹಸ್ರನಾಮನ ಅರ್ಥ ಮಾಡ್ಕೋಬೇಕು ಅಂತ. ಅದು 2 ಪ್ಯಾರಲಲ್, ಬೋತ್ ಆರ್ ಪ್ಯಾರಲಲ್. ಇನ್ಫ್ಯಾಕ್ಟ್ ಅದು ಒಳ್ಳೆ ಕ್ವೆಶ್ಚನ್ನು. ಸೌಂದರ್ಯ ಲಹರಿ ಮೊದಲು ಬಂತ, ಲಲಿತಾ ಸಹಸ್ರನಾಮ ಮೊದಲು ಬಂತ ಅನ್ನೋ ಪ್ರಶ್ನೆ ಉತ್ತರ ಕೊಡಬೇಕು. ಲಲಿತಾ ಸಹಸ್ರನಾಮ ಮೊದಲು ಬಂತು ಫಸ್ಟ್. ಓಕೆ. ಇದು ಮನುಷ್ಯ ರಚಿತವಾದದ್ದಲ್ಲ. ಲಲಿತಾ ಸಹಸ್ರನಾಮ ವಶಿನ್ಯಾದಿ ವಾಗ್ದೇವತೆಯರು ಅಂತ 8 ವಾಗ್ದೇವತೆಯರು ಇದ್ದಾರೆ. ಈ 8 ವಾಗ್ದೇವತೆಯರು ಲಲಿತಾ ಸಹಸ್ರನಾಮವನ್ನು ಲಲಿತೆಗೆ ಬರೆದಿದ್ದಾರೆ. ಅದನ್ನು ಹಯಗ್ರೀವ ಮಹರ್ಷಿಗೆ ಅದು ಉಪದೇಶವಾಗಿ, ಅಲ್ಲಿಂದ ಅಗಸ್ತ್ಯರಿಗೆ ಉಪದೇಶವಾಗಿ, ಅಗಸ್ತ್ಯ ಮಹರ್ಷಿಗಳು ಲೋಕಕ್ಕೆ ಕೊಟ್ಟರು. ಸೊ ಹಾಗೆ ಅದು ಹ್ಯೂಮನ್ ಇಂಟರ್ವೆನ್ಷನ್ಗೆ ಬಂತು. ಸೌಂದರ್ಯ ಲಹರಿ ತಗೊಂಡ್ರೆ ಅದು ಆಮೇಲೆ ರಚಿತವಾದದ್ದು. ಇದು ಆದಿಶಂಕರರು ಶಿವನ ಅಂಶ ಅನ್ನೋ ಅಲ್ಲೂ ಒಂದು ಡಿಸ್ಕ್ರಿಪೆನ್ಸಿ ಇದೆ ಅಲ್ವಾ ಸರ್? ಈಗ ಶಿವ ಬರೆದಿರುವಂಥದ್ದು ಒಂದಷ್ಟು 40-41 ಶ್ಲೋಕಗಳು. ಬರ್ತೀನಿ ಅದಕ್ಕೆ, ಐ ವಿಲ್ ಕಮ್ ಟು ದಟ್. ಸೊ ಆದಿಶಂಕರರು ಶಿವನ ಅಂಶ ಅಂದರೆ ಶಿವನೇ ಆದಿಶಂಕರರ ಮೂಲಕ ಇದನ್ನು ಬರೆದಿದ್ದಾನೆ ಅನ್ನೋ ಮಾತನ್ನು ಒಪ್ಕೋಬೇಕಾಗತ್ತೆ ಯಾವಾಗ ಅವನು ಅಂಶ ಅಂತ ಹೇಳಿದಾಗ. ಓಕೆ. ಸೊ ಇವಾಗ ಹೌದು, ಒಂದು ಇಂಪಾರ್ಟೆಂಟ್ ಸ್ಟೋರಿ ಇದೆ ಇದರಲ್ಲಿ. ಏನು, ಮೊದಲ 41 ಶ್ಲೋಕಗಳನ್ನು ಆನಂದ ಲಹರಿ ಅಂತ ಕರೀತಾರೆ. ನೆಕ್ಸ್ಟ್ 59 ಶ್ಲೋಕಗಳನ್ನು ಸೌಂದರ್ಯ ಲಹರಿ ಅಂತ ಕರೆದ್ರು. ಎಲ್ಲದನ್ನು ಪುಟ್ ಟುಗೆದರ್ ಸೌಂದರ್ಯ ಲಹರಿ ಅಂತ ಕರೀತಾರೆ, 100 ಶ್ಲೋಕಗಳನ್ನು. ಸೊ ಫಸ್ಟ್ ಇದರ ಕಥೆ ನೋಡೋಣ. ಮೊದಲ 41 ಶ್ಲೋಕಗಳು ಯಾತಕ ಆನಂದ ಲಹರಿ ಅನ್ನೋ ಹೆಸರು ಬಂತು ಅನ್ನೋದಕ್ಕೆ ಮೊದಲು ಈ ಡಿವಿಷನ್ ಯಾಕೆ ಬಂತು? ಇಟ್ ಈಸ್ ಸೆಡ್ ದ್ಯಾಟ್ ಆದಿಶಂಕರರು ಒಮ್ಮೆ ಕೈಲಾಸಕ್ಕೆ ಶಿವಪಾರ್ವತಿಯರ ದರ್ಶನಕ್ಕೆ ಹೋದ್ರಂತೆ. ಆಗ ಶಿವಪಾರ್ವತಿಯರು, ಅವಾಗ ನಂದಿ ಇರಲಿಲ್ಲ. ಸೊ ನಂದಿಗೆ ಒಂದು ವರ ಇತ್ತು, ನಾನು ಶಿವ ಕೊಟ್ಟಿದ್ದ ವರ, ನಾನು ಯಾರೇ ಬಂದರೂ ಶಿವನನ್ನು ಅಥವಾ ಪಾರ್ವತಿಯನ್ನು ಮೀಟ್ ಮಾಡೋದಕ್ಕೆ, ಎಸ್ಪೆಷಲಿ ಶಿವನ, ನನ್ನ ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ನಂದಿಗೆ ಒಂದು ವರ ಇತ್ತು. ಸೊ ಇವರು ಹೋದಾಗ ಕೈಲಾಸಕ್ಕೆ ನಂದಿ ಇರಲಿಲ್ಲ. ಸೊ ಆದಿಶಂಕರರಿಗೆ ಶಿವ ಮತ್ತು ಪಾರ್ವತಿ ಇಬ್ಬರೂ ಸೇರಿ 5 ಆತ್ಮಲಿಂಗಗಳನ್ನು ಕೊಟ್ಟರು. ಜೊತೆಗೆ ಸೌಂದರ್ಯ ಲಹರಿಯ 100 ಶ್ಲೋಕಗಳನ್ನು ಕೊಟ್ಟರಂತೆ. ಆದಿಶಂಕರರು ಸೌಂದರ್ಯ ಲಹರಿಯ ಹಸ್ತಪ್ರತಿಗಳನ್ನ ಒಂದು ಕೈನಲ್ಲಿ, ಇನ್ನೊಂದು ಕೈಯಲ್ಲಿ ಆತ್ಮಲಿಂಗಗಳು, 5 ಆತ್ಮಲಿಂಗಗಳನ್ನ ತಗೊಂಡು ಕೆಳಗಡೆ ಇಳ್ಕೊಂಡ್ಬರ್ತಾ ಇದ್ದಾರೆ. ನಂದಿ ಎದುರಿಗೆ ಬಂದ. ನಂದಿ ಕೇಳ್ದ ಕೋಪಗೊಂಡು, ಯಾರು ನೀನು ಅಂತ. ಆದಿಶಂಕರರು ಹೇಳ್ತಾರೆ, ನಾನು ಶಂಕರ, ಆದಿಶಂಕರ.
ಯಾತಕ್ಕೆ ಬಂದಿದ್ದೆ, ದರ್ಶನಕ್ಕೆ ಬಂದಿದ್ದೆ, ಇವರು ಇದನ್ನು ಕೊಟ್ಟಿದ್ದಾರೆ, ಹೀಗೆ ಸೌಂದರ್ಯ ಲಹರಿ ಮತ್ತೆ ಇದನ್ನು ಕೊಡುವಂಥ ಸೌಂದರ್ಯ ಲಹರಿನ ಕಿತ್ಕೊಂಡು ಅವನು ಎಸ್ದು ಬಿಡ್ತಾನೆ ಕೈಲಾಸದಲ್ಲಿ. ಆತ್ಮಲಿಂಗಗಳನ್ನು ಮುಟ್ಟಕ್ಕೆ ಧೈರ್ಯ ಆಯಿತೋ ಗೊತ್ತಿಲ್ಲ, ಆ ಸ್ಟೋರಿ ಆಚೆ ಬಂದಿಲ್ಲ, ಇರಲಿ. ಸೊ ಇನ್ನೊಂದು ಥಾಟ್ ಪ್ರಾಸೆಸ್ ನಂದಿ ಮನಸ್ಸಿನಲ್ಲಿ ಏನು ನಡೀತಿತ್ತು ಅಂತ ಯೋಚನೆ ಮಾಡಿದಾಗ, ನಂದಿಗೆ ಈ ಸೌಂದರ್ಯ ಲಹರಿ ಶಿವ ಶಕ್ತಿಗೋಸ್ಕರ ರಚನೆ ಮಾಡಿದ್ದು, ಇದು ಭೂಲೋಕಕ್ಕೆ ಹೋಗಬಾರ್ದು ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು ನಂದಿಲಿ ಇದ್ದಿರಬಹುದೇನೋ. ಓಕೆ ಓಕೆ ಯಾಕೆ ಆ ಥಾಟ್ ಪ್ರಾಸೆಸ್ ಬಂದಿರಬಹುದು ಅಂದರೆ, ಶಕ್ತಿಯ ಯಾವುದೇ ಸೌಂದರ್ಯಕ್ಕೆ ಶಿವ ಒಬ್ಬನೇ ಒಡೆಯ. ಓಕೆ ಅಲ್ವಾ? ಸೊ ಉಳಿದವರಿಗೆ ಅವಳು ತಾಯಿ, ರೈಟ್, ಶಿವನಿಗೆ ಮಾತ್ರ ಅವಳು ಪತ್ನಿ. ಸೊ ಇಂತಹ ಸೌಂದರ್ಯ ಲಹರಿಯನ್ನು ರಚಿಸಿದ ಶಿವನ ಈ ಕೃತಿಯು ಶಿವ ಮತ್ತು ಶಕ್ತಿಗೆ ಮಾತ್ರ ಸೀಮಿತವಾಗಿರಬೇಕು, ಬೇರೆ ಕಡೆ ಹೋಗಬಾರದು ಅನ್ನೋ ಒಂದು ಮನಸ್ಸಿನಲ್ಲಿ ಇದ್ದಿರಬಹುದೇನು ಬ್ಯೂಟಿಫುಲ್ ಅಂತ ನನಗನ್ಸಿದೆ. ಓಕೆ, ಆ ದೃಷ್ಟಿಯಿಂದ ನಂದಿ ಅದನ್ನು ತಗೊಂಡು ಅಲ್ಲಿ ಎಸೆದ ಅಂತ ಹೇಳೋದು ತಪ್ಪಾಗ್ಬೋದು, ಅದು ಕಥೆಯಲ್ಲಿ ಹಾಗೆ ಬಂದಿದೆ, ಅದನ್ನು ಇಟ್ಕೊಳ್ಳೋಣ. ಬಟ್ ಇವಾಗ ಏನಾಯಿತು, ಇದು ಲೀಲೆ, ಶಿವಶಕ್ತಿಯರ ಲೀಲೆ. ವೆಯ್ಟ್ ಮಾಡಿದ್ರು ಅಲ್ಲಿವರೆಗೆ. ಆಮೇಲೆ ಶಕ್ತಿ ಹೇಳಿದ್ಲು, ನಂದಿ ಯಾಕೆ ಈ ಕೆಲಸ ಮಾಡಿದೆ, ಏನು ವೈ ಡಿಡ್ ಯು ಡೂ ದಿಸ್ ಅಂತ ಹೇಳಿದಾಗ ನಂದಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹೋಗಿ ಹುಡ್ಕೊಂಡು ಬಾ ಅಂತಂದಾಗ 100 ಶ್ಲೋಕಗಳನ್ನು ಹುಡುಕೊಂಡು ಬಂದಾಗ ಮೊದಲ 41 ಮಾತ್ರ ಸಿಕ್ತಂತೆ ನಂದಿಗೆ, ಉಳಿದಿದ್ದ 59 ಸಿಗಲಿಲ್ಲ. ಈ 41ನ್ನ ದೇವಿ ಆದಿಶಂಕರಿಗೆ ಹೇಳಿತು, ಮಗು ನೀನು ತಗೋ ಇದನ್ನು 41, ಉಳಿದ 59 ನೀನು ರಚನೆ ಮಾಡು ಅನ್ನೋ ಒಂದು ಮಾತನ್ನು ಹೇಳಿದಾಗ ಆದಿಶಂಕರರು ಆಯಿತು ತಾಯಿ, ಶಿರಸ ವಹಿಸಿ ಮಾಡ್ತೀನಿ ಅಂತ ಹೇಳಿ 41 ಶ್ಲೋಕಗಳನ್ನ ತಗೊಂಡು ಭೂಮಿಗೆ ಬಂದು, ಅಂದರೆ ಭೂಲೋಕಕ್ಕೆ ಬಂದು ಅಲ್ಲಿಂದ ಉಳಿದದ್ದನ್ನು ರಚನೆ ಮಾಡಿದರು ಅಂತ ಒಂದು ಕಥೆ ಇದೆ. ಇನ್ನೊಂದು ಕಥೆ ಇದೆ ಸೌಂದರ್ಯ ಲಹರಿಗೆ. ಆದಿಶಂಕರರು ಅವರ 3 ವರ್ಷ ಮಗುವಾಗಿದ್ದಾಗ ರಚನೆ ಮಾಡಿದರು ಅಂತ ಒಂದು ಕಥೆ ಇದೆ. ಇದು ಶಾರ್ಟಾಗಿ ಹೇಳ್ತೀನಿ. ಆದಿಶಂಕರರು ಕಾಲಡಿಯಲ್ಲಿ ಜನಿಸಿದವರು, ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಸೊ ಇಲ್ಲಿ ಶಿವಗುರು ಅವರ ಮನೆ ಹಿಂದುಗಡೆ ಒಂದು ದೇವಿಯ ಒಂದು ದೇಗುಲ ಗುಡಿ ಇತ್ತು. ಆ ಗುಡಿಗೆ ಪ್ರತಿದಿನ ಹೋಗಿ ಶಿವಗುರು ಅಂದರೆ ಶಂಕರಾಚಾರ್ಯರ ತಂದೆ ಪೂಜೆ ಮಾಡ್ತಾಯಿದ್ರು, ದೇವಿಗೆ ನೈವೇದ್ಯ ಮಾಡ್ತಾಯಿದ್ರು. ಆದಿಶಂಕರ 3 ವರ್ಷದ ಬಾಲಕ. ಸೊ ನೈವೇದ್ಯ ಮಾಡಿ ಹಾಲನ್ನು ನೈವೇದ್ಯ ಮಾಡಿ ಮಗುಗೆ ತಂದು ಕೊಡ್ತಾಯಿದ್ರು. ಮಗು ತಗೋ, ಇದು ನೈವೇದ್ಯ ಮಾಡಿದ್ದೀನಿ, ದೇವಿ ಕುಡಿದಿದ್ದಾಳೆ, ನೀನು ಉಳಿದಿದ್ದನ್ನು ತಗೋ. ಸೊ ಆದಿಶಂಕರರು ಆಯಿತು ಅಂತ ಕುಡಿಯೋರು. ದೇವಿ ಕುಡಿದಿದ್ದಾಳೆ, ನಾನು ಕುಡಿತೀನಿ. ಸೊ ಮಗು ಇನ್ನೊಸೆಂಟ್ ಪಾಪ, ಅದಕ್ಕೇನು ಗೊತ್ತು. ಸೊ ಒಂದು ಸಲ ಶಿವಗುರು ಆಚೆ ಹೋಗಬೇಕಾಯ್ತು, ಊರಾಚೆ. ಸೊ ಅವ್ರು ಹೇಳಿದ್ರು ಅವ್ರ ಹೆಂಡತಿಗೆ, ಆರ್ಯಾಂಬೆ ನೀನು ನೋಡ್ಕೊ, ನೀನು ಪೂಜೆ ಮಾಡು ಪ್ರತಿದಿನ ನಾನಿಲ್ಲದೆ ಇದ್ದಾಗ. ಆರ್ಯಾಂಬೆ ಹೂ ಅಂತ ಒಪ್ಕೊಂಡ್ರು. ಬಟ್ ಇಟ್ ಸೋ ಹ್ಯಾಪೆಂಡ್ ದಟ್ ಆರ್ಯಾಂಬೆ ಅವ್ರಿಗೆ ಮಂತ್ಲಿ ಪೀರಿಯಡ್ ಟೈಮ್ ಬಂತು. ಆವಾಗ ಅವ್ರು ಹೋಗೋಕ್ಕಾಗಲ್ಲ. ಪುಟ್ಟ ಮಗು ಆದಿಶಂಕರಂಗೆ ಹೇಳಿದ್ರು, ಮಗು ನೀನು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಪ್ಪ, ಈ ಹಾಲಿದೆ ತೊಗೊಂಡೋಗಿ ನೈವೇದ್ಯ ಮಾಡ್ಕೊಂಬ. ಅವ್ರಿಗೇನು ಗೊತ್ತು ಈ ಮಗು ಏನು ಚೇಷ್ಟೆ ಮಾಡತ್ತಲ್ಲಿ ಹೋಗಿತ್ತು. ಚೇಷ್ಟೆ ಅನ್ನೋದು ಒಳ್ಳೆ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದು ಆದಿಶಂಕರ ಮಗು ಹೋದ. ಆದಿಶಂಕರ ದೇವಿಯ ಗುಡಿಗೆ, ದೇವಿಗೆ ತಂದೆ ಹೇಗೆ ಪೂಜೆ ಮಾಡ್ತಿದ್ರು ಹಾಗೆ ಪೂಜೆ ಮಾಡ್ದ, ಪಂಚೋಪಚಾರಗಳು ಮಾಡ್ದ. ಅದಾದಮೇಲೆ ನೈವೇದ್ಯ ಬಂತು, ಹಾಲನ್ನು ಇಟ್ಟ, ಅಮ್ಮ ಕುಡಿ ಅಂದ. ಓಕೆ, ದೇವಿ ಕಲ್ಲಿನ ಮೂರ್ತಿ, ಕುಡಿತಾಳ? ಲೌಕಿಕವಾಗಿ ಇಲ್ಲ. ಸೊ ಅವಳು ಹಾಗೆ ಸ್ತಬ್ಧವಾಗಿದ್ಲು. ಈ ಮಗುಗೆ ಅಮ್ಮ ಅಪ್ಪ ಕೊಟ್ಟರೆ ಕುಡಿತೀಯ ನೀನು, ನಾನು ಕೊಟ್ಟರೆ ಯಾಕೆ ಕುಡಿತಾ ಇಲ್ಲ ತಾಯಿ ನೀನು ಅಂತ ಆದಿಶಂಕರರು ಅಂಗಲಾಚಿ ಬೇಡ್ಕೋತಾರೆ ದೇವಿನ. ದೇವಿ ಶಿ ಈಸ್ ವೆಯ್ಟಿಂಗ್, ಏನು ಮಾಡ್ತಾನೆ ನೋಡೋಣ. ಓಕೆ, ಸೊ ಆದಿಶಂಕರ ಆವಾಗ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿ ಅವನು ಹಿ ಸ್ಟಾರ್ಟ್ಸ್ ಬ್ಯಾಂಗಿಂಗ್ ಹಿಸ್ ಹೆಡ್ ಟು ದ ವಿಗ್ರಹಕ್ಕೆ.
ಸೊ ತಾಯಿಗೆ ಸಂಕಟ, ಮಮತೆ, ಶೀಸ್ ಕಾರುಣ್ಯ ಮೂರ್ತಿ ಅವಳು ಅಲ್ವಾ, ಕರುಣಾಮಯಿ ತಾಯಿ, ಕಂಪ್ಯಾಷನೇಟ್ ಮದರ್. ಅವಳು ತಕ್ಷಣ ಪ್ರತ್ಯಕ್ಷವಾಗಿ ಮಗು ಯಾತಕ್ಕೆ ಯೋಚನೆ ಮಾಡ್ತೀಯ, ಕೊಡು, ಹಾಲು ಕುಡಿಬೇಕು ತಾನೆ, ಕೊಡು ಚೊಂಬು ಅಂತ ಹೇಳಿ ಘಟ 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 ಕುಡಿದು ಬಿಡ್ತಾಳೆ. ಇವಾಗ ಆದಿಶಂಕರ, ಅಮ್ಮ ಅಪ್ಪ ಕೊಟ್ಟರೆ ಎಲ್ಲ ಕುಡಿತಿರ್ಲಿಲ್ಲ ನೀನು, ಸ್ವಲ್ಪ ಮಾತ್ರ ನನಗೆ ಉಳಿಸ್ಬಿಟ್ಟು ಅಪ್ಪ ನನಗೆ ತಂದು ಕೊಡ್ತಾ ಇದ್ರು, ಎಲ್ಲ ಕುಡಿದು ಬಿಟ್ಟಿಯಲ್ಲ ನೀನು ಹಾಲನ್ನು, ನನಗೇನಿದೆ ಈಗ ಕುಡಿಯೋಕ್ಕೆ. ಮಗುವಿನ ಮನಸ್ಸು ನೋಡಿ. ಅದಕ್ಕೆ ಅವಳು ನಕ್ಕಬಿಟ್ಟು ಬಾಕಂದ ಅಂತ ಹೀಗೆ ಮಗುನ ಎತ್ಕೊಂಡು ಅವಳು ಸ್ತನ್ಯಪಾನ ಮಾಡಿಸ್ತಾಳೆ, ತನ್ನ ಹಾಲು ಕುಡಿಸ್ತಾಳೆ. ಸೊ ಆ ಹಾಲಿನಿಂದ ಹೇಗೆ ಅವರಿಗೆ ಜ್ಞಾನದ ಹಾಲು, ಜ್ಞಾನದ ಕ್ಷೀರ. ಸೊ ಆ 3 ವರ್ಷ ಮಗುಗೆ, ನಿಮಗೆ ಕಾಳಿದಾಸನಿಗೆ ಹೇಗೆ ಕಾಳಿ ನಾಲಿಗೆ ಮೇಲೆ ಓಂಕಾರ ಬರೆದಳು ಅಂತ ನಾವು ನೋಡ್ತೀವೋ, ಹಾಗೆ ಇವರಿಗೆ ಆಗ ಜ್ಞಾನೋದಯ. ಸೊ ಅವರು ಲಲಿತಾದಾಸನ ರೀತಿಯಲ್ಲಿ ಹೊರಹೊಮ್ತಾರೆ. ಇಟ್ ಈಸ್ ಸೆಡ್ ದ್ಯಾಟ್, ಒಂದು ಈ ಕತೆ ಪ್ರಕಾರ ಅವರು ದೇವಸ್ಥಾನದಿಂದ ಗುಡಿಯಿಂದ ಮನೆಗೆ ಬರ್ತಾ 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 ಸೌಂದರ್ಯ ಲಹರಿಯ ಶ್ಲೋಕಗಳು ಬಾಯಿಂದ ಹೊರಗೆ ಬಂತಂತೆ. ಅವರಿಗೆ ತಿಳಿದೆ ಅವರು ಹೇಳಿದರು. ಸೊ ಹೀಗೆ ಸೌಂದರ್ಯ ಲಹರಿಗೆ 2 ಮುಖ್ಯವಾದ ಕಥೆಗಳಿದೆ. ಅದು ಬಿಟ್ಟರೆ ಸೌಂದರ್ಯ ಲಹರಿ ಕಾಶ್ಮೀರ್ ಪಂಡಿತ್ಸ್ ಎಲ್ಲ ಅಲ್ಲಿ ಬರೆದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲ ಕೊಲ್ಲೂರಲ್ಲಿ ಅದನ್ನು ರಚನೆ ಮಾಡಿದ್ರು ಅಂತಾರೆ, ಕೆಲವರು ಹೊರನಾಡಲ್ಲಿ ರಚನೆ ಮಾಡಿದ್ರು ಅಂತಾರೆ, ಕೆಲವರು ಶ್ರೀಶೈಲದಲ್ಲಿ ರಚನೆ ಮಾಡಿದ್ರು ಅಂತಾರೆ. ಒಂದೊಂದು ಸ್ಥಳ ಪುರಾಣ ಒಂದು ಥರ ಹೇಳ್ತೆ. ನಮಗೆ ಮುಖ್ಯ ಏನು, ಸೌಂದರ್ಯ ಲಹರಿಯ ತತ್ವ. ಎಲ್ಲಿ ರಚನೆಯಾಗಲಿ ನಮಗೆ ಮೇಯ್ನಾಗಿ ಬೇಕಾಗಿದ್ದು ಇದು ಶಿವನಿಂದ ರಚಿತವಾದ ಒಂದು ಗ್ರಂಥ, ಅಥವಾ ಶಿವನ ಅಂಶದಿಂದ ಬಂದ ಆದಿಶಂಕರ ರಚನೆ ಮಾಡಿದ ಗ್ರಂಥ. ಹಾಗಾಗಿ ಶಿವನಿಂದ ರಚಿತವಾದರೂ ಒಂದೇ, ಆದಿಶಂಕರರಿಂದ ರಚಿತವಾದರೂ ಒಂದೇ ಎನ್ನುವ ಅದ್ವೈತದಲ್ಲಿ ನಾವು ನಿಂತ್ಕೊಂಡ್ರೆ ಇದು ಅಪೌರುಷೇಯವಾದ ಗ್ರಂಥವೇ ಸರಿ.